ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಒಕ್ಕೂಟದಿಂದ ಎಸ್ಟಿ ಮೀಸಲಾತಿ ಹೋರಾಟದ ಬಗ್ಗೆ ಮೈಸೂರಿನಲ್ಲಿ ರೂಪುರೇಷೆ ಚರ್ಚೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಶ್ರೀಧರ್ ಕುಪ್ಪೂರು, ಎಸ್ಆರ್ ನಾಯಕ್, ಎಆರ್ ಸಾಯಿರಾಮ್, ಕವಿತಾ ರಮೇಶ್, ಲಕ್ಷ್ಮೀಪತಿಯವರು ಮೈಸೂರಿಗೆ ಆಗಮಿಸಿ ರಾಜ್ಯ ಸರ್ಕಾರ 56% ಮೀಸಲಾತಿ ಅಡಿಯಲ್ಲಿ 56,437 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಬಾರದು, ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವುದನ್ನು ತೆರವುಗೊಳಿಸಲು ಸಮರ್ಥ ಅಡ್ವೊಕೇಟ್ ಜನರಲ್ ಅವರನ್ನು ನೇಮಿಸಿ ತಡೆಯಾಜ್ಞೆ ತೆರವುಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಮುಂದಿನ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ವಾಲ್ಮೀಕಿ ನಾಯಕ ಮುಖಂಡರಾದ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ದೇವರಾಜ್ ಕಾಟೂರ್ ಅವರನ್ನು ಭೇಟಿ ಮಾಡಿ ಮುಂದಿನ ರಾಜ್ಯ ಮಟ್ಟದ ಹೋರಾಟದ ಬಗ್ಗೆ ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಬೆಂಗಳೂರಿನಲ್ಲಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಶ್ರೀ ಪ್ರಸನ್ನನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಪೂರ್ವಭಾವಿಯಾಗಿ ರಾಜ್ಯದ ಎಲ್ಲಾ ವಿಭಾಗಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ನಡೆಸಲು ತೀರ್ಮಾನಿಸಲಾಯಿತು. ಮೊದಲ ಹಂತವಾಗಿ ಮೈಸೂರು ನಗರದಲ್ಲಿ ಮುಂದಿನ ವಾರ ವಿಭಾಗ ಮಟ್ಟದ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ವಾಲ್ಮೀಕಿ ಸಮುದಾಯದ ಜನರಿಗೆ ಮೀಸಲಾತಿ ಕುರಿತ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದೇವರಾಜ್ ಕಾಟೂರ್ ಅವರು ಸೂಕ್ಷ್ಮವಾಗಿ ವಿಷಯವನ್ನು ಮಂಡಿಸಿ ಜನರಿಗೆ ಅರ್ಥವಾಗುವಂತೆ ವಿವರಿಸಿದರು. 56% ಮೀಸಲಾತಿ ಹೆಚ್ಚುವರಿಯಲ್ಲಿ ನಮಗೆ 6% ಮೀಸಲಾತಿಯನ್ನು BJP ನೇತೃತ್ವದ ಬೊಮ್ಮಾಯಿಯವರ ಸರ್ಕಾರ ನಮಗೆ ಸುಗ್ರೀವಾಜ್ಞೆ ಮುಖಾಂತರ ಮೀಸಲಾತಿಯನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ದರು. ಆ ವಿಚಾರವಾಗಿ ಏನು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಹಲವಾರು ಶೈಕ್ಷಣಿಕ ವಿಚಾರವಾಗಿ ಹಾಗೂ ನೌಕರಿ ನೇಮಕಾತಿಯಲ್ಲಿ ಏನು ಹೆಚ್ಚುವರಿ ಮೀಸಲಾತಿಯನ್ನು 7% ಎಸ್ಟಿಗೆ ಕೊಟ್ಟಿದ್ರು, ಅದರ ಅನುಗುಣವಾಗಿ ಹಾಗೂ ಎಸ್ಸಿಗೆ ಹೆಚ್ಚುವರಿಯಾಗಿ 2% ಸೇರಿ 17% ಮೀಸಲಾತಿ ಅನುಗುಣವಾಗಿ ಶೈಕ್ಷಣಿಕವಾಗಿ ನೇಮಕಾತಿಗಳನ್ನು ಮಾಡಿಕೊಂಡು ಹಾಗೂ ಏನು ಅಧಿಕಾರಿಗಳಿಗೆ ಪ್ರಮೋಷನ್ನ ಕೊಡುವ ಮುಖಾಂತರ ಮೀಸಲಾತಿಯನ್ನು ಹೆಚ್ಚುವರಿಯಾಗಿ 56% ಅನುಸರಿಸ್ಕೊಂಡು ಇಂದಿನ BJP ಸರ್ಕಾರ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಬರ್ತಾ ಇದೆ. ಆದರೆ ಏನು ರಾಜ್ಯ ಸರ್ಕಾರ 56% ಮೀಸಲಾತಿಯನ್ನು ಅಡಿಯಲ್ಲಿ ನಾವು 56,437 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತಕ್ಕಂಥ ಒಂದು ಅಧಿಸೂಚನೆ ಹೊರಡಿಸ್ತದೆ. ಆ ಅಧಿಸೂಚನೆ ವಿರುದ್ಧವಾಗಿ ಮೇಲ್ವರ್ಗದ ಒಬ್ಬ ಮಹೇಶ್ ಅನ್ನೋ ವ್ಯಕ್ತಿ ಹೈಕೋರ್ಟ್ಗೆ ಅಪೀಲ್ ಹೋಗಿ 56% ಮೀಸಲಾತಿ ಅಡಿಯಲ್ಲಿ ಏನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು, 9 ಶೆಡ್ಯೂಲ್ಗೆ ಸೇರಿಲ್ಲ, ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಅಂತೇಳಿ ಹೈಕೋರ್ಟ್ಗೆ ಅಪೀಲ್ ಹೋದ ನಂತರ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ಅದಕ್ಕೆ ಏನೋ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿರ್ತದೆ, ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಟ್ಟಿರ್ತದೆ. ಆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಈಗಿನ ರಾಜ್ಯ ಸರ್ಕಾರ ತೆರವುಗೊಳಿಸಬೇಕು ಅಂತೇಳಿ ಈಗಾಗಲೇ ನಾವು SC STಯ ಎಲ್ಲ ಸಂಘಟನೆಗಳು, ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಈ ಒಂದು ತಾತ್ಕಾಲಿಕ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇದರಿಂದ ಅದರಲ್ಲೂ ನಮ್ಮ ಪರಿಶಿಷ್ಟ ಪಂಗಡದ ನಾಯಕ ಸಮಾಜಕ್ಕೆ ಈ 4% ಮೀಸಲಾತಿ ಏನು ನಮಗೆ ಕಡಿತಗೊಳಿಸಿದರೆ ಇದರಿಂದ ನಿಜಕ್ಕೂ ಘೋರ ಅನ್ಯಾಯ ಆಗಿದೆ. ಇದೇ ವೇಳೆ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಸಚಿವ ಎನ್ ಮಹೇಶ್ ಸಭೆಗೆ ಆಗಮಿಸಿ ಹೋರಾಟದ ರೂಪುರೇಷೆಗಳ ಕುರಿತು ಮಾಹಿತಿ ನೀಡಿದರು. ಮುಂದಿನ ಹೋರಾಟಕ್ಕೆ BJP ಪಕ್ಷದ ಬೆಂಬಲ ಪಡೆಯಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ದೇವರಾಜ್ ಕಾಟೂರ್ ಚಿತ್ರದುರ್ಗದಲ್ಲಿ ಘೋಷಿತವಾಗಿದ್ದ ಪಾದಯಾತ್ರೆಯನ್ನು BJP ಪಕ್ಷ ಸ್ಥಗಿತಗೊಳಿಸಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪರಿಶಿಷ್ಟ ಪಂಗಡಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ಪಕ್ಷಕ್ಕೆ ಮನವರಿಕೆ ಮಾಡುವಂತೆ ಮನವಿ ಮಾಡಿದರು. ಚಿತ್ರದುರ್ಗದಲ್ಲಿ ಆ ಚಿತ್ರದುರ್ಗ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ಅವರು ಹೇಳಿಕೆಯನ್ನು ಕೊಡ್ತಾರೆ. 21ನೇ ತಾರೀಕು ನಾವು ಚಿತ್ರದುರ್ಗದಿಂದ ವಿಧಾನಸೌಧದೊಳಗೆ ಲಕ್ಷಾಂತರ ಜನರ ಜೊತೆ ಕಾಲ್ನಡಿಗೆಯಲ್ಲಿ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ, SC STಗಳ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ಘೋಷಣೆಯನ್ನು ಮಾಡ್ತಾರೆ. ಆದರೆ BJPಯ ಸರ್ವೋಚ್ಚ ನಾಯಕರ ಒಂದು ಕುತಂತ್ರದಿಂದ ಆ ಸಮುದಾಯಗಳಿಗೆ ಅಥವಾ ಇತರ ಸಮುದಾಯಗಳಿಗೆ ಈ ನೌಕರಿಯಲ್ಲಿ ಅನ್ಯಾಯ ಆಗ್ತದೆ ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ಪಾದಯಾತ್ರೆಯನ್ನು ಮಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಸರ್ವೋಚ್ಚ ನಾಯಕ
ಏನು ಪಾದಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ರು ನಮ್ಮ SSTಯ BJPಯ ಜನಪ್ರತಿನಿಧಿಗಳು ಅವರಿಗೆ ತಿಳಿಸ್ತಾರೆ. ಅವರು ಆ ಸರ್ವೋಚ್ಚ ನಾಯಕನ ಒಂದು ಹೇಳಿಕೆಗೆ ಬೆದರಿ ಪಾದಯಾತ್ರೆನ ಕೈ ಬಿಡ್ತಾರೆ. ನಿಜಕ್ಕೂ ಕೂಡ ದೊಡ್ಡ ಘೋರ ಅನ್ಯಾಯ BJP ಪಕ್ಷ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ, BJP ಪಕ್ಷ ನಿಜವಾಗ್ಲೂ ಕೂಡ ನಾಯಕ ಸಮಾಜದ ಹಿತವನ್ನು ಬಯಸದಾಗಿದ್ದರೆ ಅಥವಾ JDS ಪಕ್ಷ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾಯಕ ಸಮಾಜದ ಹಿತವನ್ನು ಬಯಸೋದಾಗಿದ್ದರೆ, ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು ರಾಜ್ಯ ಸರ್ಕಾರ ಇವತ್ತು SC STಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ, ಅದ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನಿಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದೀವಿ, ಮುಂದಿನ ದಿನಗಳಲ್ಲಿ ನೀವು ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಕೂರ್ತೀರಾ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಹೇಳ್ತೇನೆ. ಸಭೆಯಲ್ಲಿ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶಿವಕುಮಾರ್ ಸ್ವಾಮಿ, ಉಪಾಧ್ಯಕ್ಷ ಕಣಿಯನಹುಂಡಿ ಸಿದ್ದರಾಜು, ಸಂಘಟನಾ ಕಾರ್ಯದರ್ಶಿ ಕುಟ್ಟವಾಡಿ ಕಿರಣ್ ನಾಯಕ, ಬೋಗಾದಿ ಮಹೇಶ್, ನರಸೀಪುರ ತಾಲೂಕು ಅಧ್ಯಕ್ಷ ಸಿದ್ದರಾಜು, ಕಾರ್ಯದರ್ಶಿ ವಿದ್ಯಾರಣ್ಯಪುರಂ ಸಿದ್ದರಾಜು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.